ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದೆ. ಈಗ ಬೆಳಗ್ಗೆ ಒಬ್ಬ ವಿದ್ಯಾರ್ಥಿ ಫೋನ್ ಹಚ್ಚಿ ಬಿಸ್ನೆಸ್ ಸ್ಟಡಿಯಲ್ಲಿ ಓದ್ತಕ್ಕಂಥ ಅಧ್ಯಾಯಗಳು ಅಂದರೆ ಪಾಸಿಂಗ್ ಪ್ಯಾಕೇಜ್ ಯಾವುವು ಮತ್ತು ಯಾವುವು ಇಂಪಾರ್ಟೆಂಟ್ ಅಧ್ಯಾಯಗಳು ಅಂತ ಕೇಳಿ ಒಂದು ಕ್ವಶನ್ ಕೇಳಿದ್ದ. ಆ ದೃಷ್ಟಿಯಿಂದ ಇವತ್ತು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಬಿಸ್ನೆಸ್ ಸ್ಟಡಿಯಲ್ಲಿ 1 ಮಾರ್ಕಿನ ಸಲುವಾಗಿ ನಾನು ಕೊಟ್ಟಂಥ ನೋಟ್ಸ್ ಐತ್ಲಿ ಅದನ್ನು ಎಲ್ಲ ಚಾಪ್ಟರ್ಗಳನ್ನು ಕ್ಲಿಯರ್ ಕಟ್ ಓದ್ರಿ. ಮಲ್ಟಿಪಲ್ ಚಾಯ್ಸ ಹೊಂದಿಸಿ ಬರೆಯಿರಿ, ಬೆಟ್ಟ ಸ್ಥಳ ತುಂಬಿ 1 ಮಾರ್ಕದ್ದು ಅವೆಲ್ಲ ಅಧ್ಯಾಯಗಳನ್ನು ಅದಲ್ಲ ಬಂದುಬಿಟ್ಟು 4 ಸಲ ಓದಿ ಎಲ್ಲ ಪರ್ಫೆಕ್ಟ್ ಮಾಡ್ಕೊರಿ. ಯಾವನ್ನೂ ಬಿಡಬೇಡ್ರಿ, ಯಾವ ಅಧ್ಯಾಯನೂ ಬಿಡಬೇಡ್ರಿ. ಯಾಕಂದರೆ ಒಂದೊಂದು ಅಧ್ಯಾಯದ ಮೇಲೆ 1 ಮಾರ್ಕಿನ 3 ಅದಾವೆ. ಅಂದರೆ ಮಾರಾಟ ಪ್ರಕ್ರಿಯೆ ಮೇಲೆ 3 ಅದಾವೆ. ಹಿಂಗೆ ಅಧ್ಯಾಯಗಳದಾವೆ. ಇನ್ನು 2ನೇ ಅಧ್ಯಾಯ 2 ಮಾರ್ಕ್ಸಿಗೆ ಬಂದಾಗ ಅಲ್ಲಿ 10 ಕೊಟ್ಟು 6 ಕೇಳ್ತಾನಲ್ಲ. ಕೆಲವು ಕಾಮನ್ ಅಧ್ಯಾಯಗಳನ್ನು ನಾವು ಓದಿರೋದ್ರೆ ನಮಗೆ ಅಲ್ಲಿ 2 ಮಾರ್ಕ್ಸಿದ್ದು 10. ಕಾಮನ್ ಅಧ್ಯಾಯ ಅಂದರೆ ನಮಗೆ 1ನೇ ಅಧ್ಯಾಯ 8 ಮಾರ್ಕ್ಸಿಗೆ ಹತ್ತೈತಿ. ಆಮೇಲೆ 6ನೇ ಅಧ್ಯಾಯ ಅಂದರೆ ಸಿಬ್ಬಂದಿ ನಿರ್ವಹಣೆ, ಅಲ್ಲಿ 1 ಮಾರ್ಕದ್ದು ಹತ್ತೈತಿ, 2 ಮಾರ್ಕದ್ದು ಬರ್ತೈತಿ, 4 ಮಾರ್ಕದ್ದು ಬರ್ತೈತಿ, 8 ಮಾರ್ಕದ್ದು ಬರ್ತೈತಿ. ಅಂದರೆ 1ನೇ ಅಧ್ಯಾಯದ ಮೇಲೇನೂ ಕೂಡ 1 ಮಾರ್ಕ, 2 ಮಾರ್ಕ, 8 ಮಾರ್ಕದ್ದು ಬರ್ತೈತಿ. 6ನೇ ಅಧ್ಯಾಯದ ಮೇಲೆ ಪರ್ಫೆಕ್ಟ್ ಮಾಡಿದಂದ್ರೆ 1 ಮಾರ್ಕ, 2 ಮಾರ್ಕ, 4 ಮಾರ್ಕದ್ದು, 8 ಮಾರ್ಕದ್ದು ಬರ್ತೈತಿ. ಮಾರಾಟ ಪ್ರಕ್ರಿಯೆ 10ನೇ ಅಧ್ಯಾಯ ಮಾಡಿದ್ವು ಅಂದ್ರೆ 1 ಮಾರ್ಕದ್ದು 3, 2 ಮಾರ್ಕದ್ದು 1, 4 ಮಾರ್ಕದ್ದು 2 ಬರ್ತಾವೆ, 8 ಮಾರ್ಕದ್ದು 1 ಬರ್ತೀವಿ. ಇವು 3 ಅಧ್ಯಾಯಗಳನ್ನು ನೀವು ಪರ್ಫೆಕ್ಟಾಗಿ ನೀವು ಯಾರಾದರೂ ಓದಿದ್ರಂದ್ರೆ ನಕ್ಕಿ ಪಾಸ್ ಆಗ್ತಾರೆ. ಯಾಕಂದರೆ ಪಾಸಿಂಗ್ ಆಗ್ತಕ್ಕಂಥವ್ರು 1, 6 ಮತ್ತು 10ನೇ ಅಧ್ಯಾಯಗಳನ್ನು ಭಾಳ ಪರ್ಫೆಕ್ಟ್ ಮಾಡಿರಂದ್ರೆ 21 ಮಾರ್ಕ್ಸ್ 10ನೇ ಅಧ್ಯಾಯದಾಗ ಅದಾವ. 6ನೇ ಅಧ್ಯಾಯದ ಮೇಲೆ ಸುಮಾರಾಗಿ 16 ಮಾರ್ಕ್ಸ್ಗಳದಾವ. ಇಲ್ಲಿ 11 ಅಂಕಗಳು 1ನೇ ಅಧ್ಯಾಯದ ಮ್ಯಾಗ ಅದಾವ. ಅಂದರೆ ಸುಮಾರು 50 ಮಾರ್ಕ್ಸ್ ನಮ್ಗೆ ಅಲ್ಲೇ ಸಿಗ್ತಾವೆ. ಸಿಕ್ಕಂದ್ರೆ ನಾವು ಬೇಕಾದಂಗೆ 25, 26, 30 ತನಕ ಬೀಳ್ತಾವೆ. ಆದರೆ ಪಾಸ್ ಆಗ್ಬೇಕಾ, ಬರೀ ಪಾಸಿಂಗ್ ಅಷ್ಟೇ ಆಗ್ಬೇಕಾದ್ರೆ ಇವೆಲ್ಲ ಇಷ್ಟು ಅಧ್ಯಾಯಗಳನ್ನು ಓದ್ರಿ. ಇನ್ನು ಕ್ಲಿಯರ್ ಕಟ್ಟು ಎಲ್ಲವನ್ನು ನೀವು ಮಾಡಬೇಕಾಯ್ತಂದರೆ 1ನೇ ಅಧ್ಯಾಯದಿಂದ 11ನೇ ತನಕ ಈ 1 ಮಾರ್ಕಿನ ಎಲ್ಲವನ್ನು ಪರ್ಫೆಕ್ಟ್ ಮಾಡ್ಕೊಂಡು ನಕ್ಕಿ ಬೀಳ್ತಾವೆ. ಆಮೇಲೆ 2 ಮಾರ್ಕಿನ ನಾನು ಹೇಳಿದ್ದೀನಿ, ಇದ್ರಾಗಿನೂ ಬರ್ತಾವೆ. ಇವು ಬಿಟ್ಟು 2ನೇ ಅಧ್ಯಾಯ ಅಂದರೆ ತತ್ವಗಳು, ಆಮೇಲೆ 2 ಮಾರ್ಕಿಗೆ ಪರಿಸರ ಇಲ್ಲ, 4ನೇ ಅಧ್ಯಾಯ ಐತಿ ಯೋಜಿಸುವಿಕೆ ಐತಿ, 5ನೇ ಅಧ್ಯಾಯ ಸಂಘಟಿಸುವಿಕೆ ಐತಿ, 6ನೇ ಅಧ್ಯಾಯ ಅಂತ ಓದಿರ್ತೀರಿ, 9ನೇ ಅಧ್ಯಾಯ ಹಣಕಾಸು ನಿರ್ವಹಣೆ ಐತಿ, 10 ಓದಿರ್ತೀರಿ, ಅದ್ರಾಗ ಬಂದಿರ್ತೈತಿ 11, 2 ಮಾರ್ಕ್ಸದ್ದು ಬಂದವು. 4 ಮಾರ್ಕಿಗೆ ಯಾವ ಓದಬೇಕು ಅಂದರೆ ಅಲ್ಲಿ ಕೂಡ 6 ಬರಿಬೇಕು ನೀವು 10 ಕೊಟ್ಟು. ಅವಾಗ ನೀವು ಏನು ಮಾಡ್ತೀರಿ, ಈ 6ನೇ ಅಧ್ಯಾಯ ಒಂದು ಓದಿರ್ತೀರಿ, ಪರ್ಫೆಕ್ಟಾಗಿ 10ನೇ ಅಧ್ಯಾಯ ಒಂದು ಓದಿರ್ತೀರಿ. ಅಂದರೆ ಇಲ್ಲಿ ನಿಮಗೆ 3 ಹತ್ತಿರ್ತಾವೆ, ಇನ್ನು 3 ಬೇಕು ನಮಗೆ. ಇನ್ನು ಅಂದರೆ 6ನೇ ಅಧ್ಯಾಯನ ಭಾಳ ಪರ್ಫೆಕ್ಟ್ ಮಾಡಿ ಅಲ್ಲಿ 2 ಮಾರ್ಕ್ಸ್ 4 ಮಾರ್ಕ್ಸದ್ದು ಭಾಳ ಇದಿಲ್ಲ. ಸಿಬ್ಬಂದಿ ನಿರ್ವಹಣೆಯಲ್ಲಿ ಮಾರ್ಕೆಟ್ನಲ್ಲಿ ಕೂಡ ಭಾಳ ಇಲ್ಲ. ಆದಷ್ಟು ಇಟ್ಕೊಂಡು ನೀವು ಇಲ್ಲಿ ನೀವು 6ನೇ ಸಿಬ್ಬಂದಿ ನಿರ್ವಹಣೆ ಮತ್ತು ಇದನ್ನು ಭಾಳ ಪರ್ಫೆಕ್ಟ್ ಮಾಡಿದ್ರೆ ಅಂದರೆ ಇಲ್ಲಿ ನಿಮಗೆ 4 ಮಾರ್ಕ್ಸದ್ದು 3 ಹತ್ತಾವು. ಪರಿಸರ ಮ್ಯಾಗ ಹೋದ್ರಿ ಅಂದರೆ ಅಲ್ಲಿ 2 ಹತ್ತಾವು, 5 ಅದು. ಇನ್ನು 1 ಉಳಿತು ನಿಮಗೆ. 1 ಉಳಿತಂದ್ರೆ ನೀವು ತತ್ವಗಳ ಮೇಲೆ ಮಾಡಿರಿ, ಕಡಿಮೆ ಕ್ವಶನ್ ಇದ್ದದ್ದು. ಆಮೇಲೆ ನಿಯಂತ್ರಣದ ಮ್ಯಾಗ ಮಾಡಿರಿ. ನಿಯಂತ್ರಣದಾಗ 4 ಕ್ವಶನ್ಗಳದಾವೆ. ನಿಯಂತ್ರಿಸುವಿಕೆ ಪ್ರಾಮುಖ್ಯತೆ, ಮಿತಿಗಳು, ನಿಯಂತ್ರಿಸುವಿಕೆ ಹಂತಗಳು ಮತ್ತು ಯೋಜಿಸುವಿಕೆ. ಅಲ್ಲಿ ಹಾಟ್ಸ್ ಕ್ವಶನ್ ಬರ್ಬೋದು, ಯಾಕೆ ಪರಿಸರದ ಮ್ಯಾಗ ಒಂದು ಹಾಟ್ಸ್ ಕ್ವಶನ್ ಬರ್ತೈತಿ. ಇಲ್ಲಿ ನಿಯಂತ್ರಿಸುವಿಕೆ ಮ್ಯಾಗ ಹಾಟ್ಸ್ ಕ್ವಶನ್ ಬರುತ್ತೆ. ಅಂದರೆ ನಿಯಂತ್ರಿಸಲು ಆಗುತ್ತಿಲ್ಲ ಅಂತಂದರೆ ಅದು ಮಿತಿಗಳನ್ನು ಬರೀಬೇಕು. ಆಮೇಲೆ ಇಲ್ಲಿ ನೀವು ಮತ್ತೂ ಬೇಕಾದ್ರೆ ಇನ್ನೊಂದು 2 ಬೇಕಂದರೆ ನೀವು ಯೋಜಿಸುವಿಕೆನ ಆಯ್ಕೆ ಮಾಡ್ಕೊರಿ. ಯೋಜಿಸುವಿಕೆನ ಆಯ್ಕೆ ಮಾಡ್ಕೊಂಡ್ರೆ ಇದರ ಅರ್ಥ 4 ಮಾರ್ಕ್ಸಿಗೆ ನೀವು 2ನೇ ಅಧ್ಯಾಯ, 3ನೇ ಅಧ್ಯಾಯ, 6, 9 ಮತ್ತು 10ನೇ ಅಧ್ಯಾಯ ಅಥವಾ ಹಣಕಾಸು ನಿರ್ವಹಣೆ ಒಂದು ಮಾಡ್ಕೊಂಡು. ಹಣಕಾಸು ನಿರ್ವಹಣೆ ಭಾಳ ಆಕೈತ್ರೆ 1 ಮಾರ್ಕಿನೆಲ್ಲ ಓದಿರ್ತೀರಿ. ಈಗ ಈ ರೀತಿಯಾಗಿ 4 ಮಾರ್ಕ್ಸನ್ನು ನೀವು ಈಗಾಗಲೇ 6 ಮತ್ತು 10 ಅಧ್ಯಾಯಗಳನ್ನು ಓದಿರುವಾಗ ಇವು 3 ಬಂದಿರ್ತಾವೆ. ಯೋಜಿಸುವಿಕೆ ತತ್ವಗಳ ಮ್ಯಾಗ ಮಾಡ್ರಿ ಅಂದ್ರೆ 4 ಆಕತಿ. ಪರಿಸರದ ಮ್ಯಾಗ ಮಾಡ್ರಿ ಅಂದರೆ ಅವೆರಡು 6 ಆಕತಿ. 6 ಆತು ಮುಗೀತು ನಿಮ್ದು. ಎಕ್ಸ್ಟ್ರಾ ಓದ್ತಕ್ಕಂಥದ್ದು ಅಂದರೆ ನಿಯಂತ್ರಣದ ಮ್ಯಾಗ ಓದ್ರಿ.
ಆಮೇಲೆ ಅದು ಬಿಟ್ಟರೆ ಹಕ್ಕುಗಳು ಇವೆಲ್ಲ 11ನೇ ಅಧ್ಯಾಯದ ಮೇಲೆ ಬರ್ತಕ್ಕಂಥವು. ಯಾವುದೂ ಗ್ರಾಹಕರ ರಕ್ಷಣೆ. ನೀವು ಹಣಕಾಸನ್ನು ಓದುವಂಗೆ ಹೋದರೆ ನಿಮ್ಗೆ ಕಠಿಣ ಅನಿಸ್ತಿದ್ರೆ ಈ ಅಧ್ಯಾಯಗಳನ್ನು ಮಾಡ್ರಿ. ಗ್ರಾಹಕರ ಮ್ಯಾಗ ಮಾಡಿರಿ, ನಿಯಂತ್ರಿಸುವಿಕೆ ಮ್ಯಾಗ ಮಾಡಿರಿ, ಪರಿಸರದ ಮ್ಯಾಗ ಮಾಡಿರಿ, ಯೋಜಿಸುವಿಕೆ ಮ್ಯಾಗ ಮಾಡಿರಿ. ಇವು ಬಿಟ್ಟರೆ ಇಲ್ಲಿ ನಿಮಗೆ 3 ಹತ್ತಾವೆ. ಇದು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥದ್ದು. ಗಲಿಬಿಲಿ ಮಾಡ್ಕೋಬೇಡ್ರಿ. ಭಾಳ ನಿಟ್ಟೇನವಾಗಿ ನಾನು ಕೊಟ್ಟಂಥ ನೋಟ್ಸ್ಗಳದಾವೆ, ಪ್ರಿಂಟೆಡ್ ನೋಟ್ಸ್ ಅದಾವೆ. ಭಾಳ ಜನ ತೊಗೊಂಡಿಲ್ಲ. ತೊಗೊಳ್ಳೋರಿಗೆ ನಾವೇನು ಹೇಳಕ್ಕೆ ಬರೋಂಗಿಲ್ಲ. ತೊಗೊಂಡವ್ರು ಏನಿದ್ರಿ ಭಾಳ ನೀಟಾಗಿ ಓದ್ರಿ. ನಾನು ಬಿಟ್ಟು ಬಿಡೋದೇ ಓದ್ರಿ. ಯಾಕಂದರೆ ಅದರೆಲ್ಲ ಚಾಪ್ಟರ್ಗಳನ್ನು ಕೊಟ್ಬಿಟ್ಟಾರೆ. ಇನ್ನು ಅಕೌಂಟೆನ್ಸಿ ವಿಷಯಕ್ಕೆ ನಾನು ಹೇಳಬೇಕಾಗಿತ್ತಂದರೆ ಇಲ್ಲಿ ನೀವು 1 ಮಾರ್ಕದ್ದು ಮಾತ್ರ ಎಲ್ಲ ಅಧ್ಯಾಯಗಳ ಮೇಲೆ ಓದ್ಬೇಕು ನೀವು. ಯಾಕೆ ಅವೆಲ್ಲ ಬೀಳ್ತಾವೆ ಕಂಪಲ್ಸರಿ. ನೀವು ಬರ್ಕೊಂಡು 1 ಮಾರ್ಕದ್ದು ಏನದಾವಲ್ಲ ಅವು ಇದೇ ಅದಾವೆ, ಭಾಳ ಇಲ್ಲ. ಅವು ಎಲ್ಲ ಮತ್ತೊಮ್ಮೆ ಓದಿ ಪಕ್ಕಾ ಮಾಡ್ಕೊರಿ. ಅವನು ಒಂದು ಸಲ ಎಲ್ಲ ಓದಿ ಇಡ್ರಿ. ಖಾಲಿ ಇದ್ದಾಗ ಕೂತು ಓದು ಬರ್ರಿ. 2 ಮಾರ್ಕದ್ದು ಅಂತೂ ನಾನು ಹೇಳಿಬಿಟ್ಟೇನೆ. 1ನೇ ಅಧ್ಯಾಯ ಬೇಸಿಕ್ ಕಾನ್ಸೆಪ್ಟ, ರಿಟೈರ್ಮೆಂಟ, ಶೇರ್ ಕ್ಯಾಪಿಟಲ, ಫೈನಾನ್ಸ್ ಸ್ಟೇಟ್ಮೆಂಟ, ಕ್ಯಾಶ್ ಫ್ಲೋ. ಇವು 5 ಓದಿಬಿಡ್ರಿ. 5 2 ಮಾರ್ಕದ್ದು ಪಕ್ಕಾ ಮಾಡಿರಿ. ಅದ್ರಾಗ 3 ಪಕ್ಕಾ ಮಾಡ್ಕೊರಿ. ಯಾವುದು 1ನೇ ಅಧ್ಯಾಯದ ಮ್ಯಾಗ ಮಾಡ್ಕೊರಿ, 3ನೇ ಅಧ್ಯಾಯದ ಮ್ಯಾಗ ಮಾಡ್ಕೊರಿ, ಶೇರ್ ಕ್ಯಾಪಿಟಲ್ ಮಾಡ್ಕೊರಿ. ಇವು 3 ಪಕ್ಕಾ ಮಾಡ್ಕೊರಿ. ಇವು ಇದ್ರಾಗ ನೀವು 2 ಮಾರ್ಕ್ಸದ್ದು 100% ಮಾಡ್ಕೊರಿ. ಎಕ್ಸ್ಟ್ರಾ ಆಗಿ ನೀವು ಕ್ಯಾಶ್ ಫ್ಲೋ ಮ್ಯಾಗ ಮಾಡ್ಕೊರಿ, ಓದಿಟ್ಕೋರಿ. ಅದ್ರಾಗ ಅಲ್ಲಿ ಹತ್ತಾವ ನಿಮಗೆ. ಇನ್ನು 6 ಮಾರ್ಕ್ಸದ್ದು ನಾನು ಹೇಳಿದ್ದು. ನಾನು ಒಂದು ಪಿ ಆ್ಯಂಡ್ ಎಲ್ ಅಪ್ರಾಪ್ರೇಷನ್ ನೀವು ಕೇಳಿದರು, ಮಾನ್ಯ ಪ್ರಿಪರೇಟರಿಗೆ ಬಿದ್ದಂಥದ್ದು ಪಿ ಆ್ಯಂಡ್ ಅಪ್ರಾಪ್ರೇಷನ್ ಬಹುಶಃ ಬರಲಿಕ್ಕಿಲ್ಲ. ಆ ಥರ ಪ್ರಾಬ್ಲಮ್ ಇಲ್ಲ. ನೇರವಾದ ಪ್ರಾಫಿಟ್ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ತೊಗೊರಿ, ಇಂಟ್ರೆಸ್ಟ್ ಕ್ಯಾಪಿಟಲ್ಸ್ ತೊಗೊರಿ, ಸ್ಯಾಲ್ರಿ ಕಮಿಷನ್ ಬರ್ತೈತಿ. ಆಮೇಲೆ ಪ್ರೊಡಕ್ಟ್ ಮೆಥಡ್ ಮ್ಯಾಗಿಂದು ಎವರೇಜ್ ಪೀರಿಯಡ್ ಬರುತ್ತೆ, ಬಿಗಿನಿಂಗ ಮತ್ತು ಎಂಡ. ಅಂದರೆ ಬಿಗಿನಿಂಗ್ ಅಂದಾಗ ಟೋಟಲ್ ಡ್ರಾಯಿಂಗ್ಸ್ ತೊಗೊಂಡು ಇಂಟು ರೇಟ್ ಇಂಟು 1/12 ಇಂಟು 13/2. ಎಂಡ್ ಬರ್ತಂದ್ರೆ ಟೋಟಲ್ ಡ್ರಾಯಿಂಗ್ಸ್ ಅಂದರೆ ಪರ್ ಮಂತ್ ಇತ್ತಂದರೆ ಗುಂಡ್ಲೆ 12 ರೇಟ 1/12 ಇಂಟು 11/2. ಇದು ಎವರೇಜ್ 2 ಬೀಳ್ತಾವೆ. ಕ್ವಾರ್ಟರ್ಲಿ ಬರ್ತಂದ್ರೆ 4 ಬರ್ತವೆ. ಪರ್ ಕ್ವಾರ್ಟರ್ ಅಂದರೆ 1 ತೊಗೋಬೇಕು. ಪರ್ ಕ್ವಾರ್ಟರ್ ಅಂದರೆ ಈಗ 4,000 ಪರ್ ಕ್ವಾರ್ಟರ್ ಅಂದರು. 4,000 ರೂಪಾಯಿ ಪರ್ ಕ್ವಾರ್ಟರ್ ಅಂದರೆ ಬಿಗಿನಿಂಗ್ ಇತ್ತರ 12, 9, 6, 3. ಎಂಡ್ ಇತ್ತಂದ್ರೆ 36 ಹಿಡ್ಕೋಬೇಕು. ಇದು 1, 4 ಹಿಡ್ಕೋಬೇಕು, 12 ಬರುತ್ತೆ. ಇದು 36 ಹಿಡ್ಕೊಂಡು ಅಂದರೆ 9, 6, 3, 0 ಬರ್ತೈತಿ. ಇದು ಪರ್ ಮಂತ್ ಕ್ವಾರ್ಟರ್ ಕೊಟ್ಟಂದ್ರೆ, ಪರ್ ಕ್ವಾರ್ಟರ್ಲಿ ಕೊಟ್ಟಂದ್ರೆ, ಪರ್ ಇಯರ್ ಕೊಟ್ಟಂದ್ರೆ ಅದನ್ನು ಪರ್ ಕ್ವಾರ್ಟರ್ ಮಾಡ್ಕೋಬೇಕಾದ್ರೆ ಏನು ಪರ್ ಇಯರ್ ಇತ್ತಂದ್ರೆ ಡಿವೈಡೆಡ್ ಬೈ 4 ಮಾಡಿರಿ. ಫಾರ್ ಎಕ್ಸಾಂಪಲ್ 12,000 ಇತ್ತು. 12,000 ಇತ್ತು 4ರಲ್ಲಿ ಭಾಗ ಮಾಡಿದ್ರೆ 3,000 ಕ್ವಾರ್ಟರ್ಲಿ ಬರ್ತೈತೆ. ಹಿಂಗೆ ನೀವು ತೊಗೊಂಡು ಅದು ಮಾಡ್ಬೋದು. ಇನ್ನು ಅದು ಬಿಟ್ಟರೆ ನೀವು ಈಜಿ ಗೇನ್ ರೇಷಿಯೋ ಬಿತ್ತು ಅದು ಮಾಡಿರಿ. ಇಲ್ಲ ಅಲ್ಲಿ ಅಡ್ಮಿಷನ್ ಇತ್ತು ಅಂದ್ರೆ ಇಲ್ಲಿ ಗೇನ್ ರೇಷಿಯೋ ಬಿದ್ದಿರ್ತೈತಿ. ಗೇನ್ ರೇಷಿಯೋ ಬಿತ್ತಾರೆ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ಅಥವಾ ನ್ಯೂ ರೇಷಿಯೋ ಕ್ಯಾಲ್ಕುಲೇಷನ್ದಾಗ ರಿಟೈರ್ಮೆಂಟ್ ಬಿತ್ತಾರೆ ಒಂದೇ ಬೀಳ್ತೈತಿ. ಈಗ 3 ಮಂದಿ ಇದ್ದಾರೆ, ರಿಟೈರ್ ಆಕ್ಕನ ಅವನದನ್ನು ಇವ್ರಿಬ್ಬರು ಈ ರೇಷಿಯೋದಾಗ ತೊಗೋತಾರೆ ಅಂದಾಗ ರಿಟೈರ್ ಆಗ್ತಕ್ಕಂಥವ್ರದ್ದನ್ನು ಚೌಕ ಹಾಕೋರಿ. ಅದನ್ನು ಅಲ್ಲಿ ಒಂದು ಕೊಟ್ಟಿರ್ತಾರೆ ರೇಷಿಯೋ, ಅದರಲ್ಲಿ ಡಿವೈಡ್ ಮಾಡ್ಕೋರಿ. ಏನು ಡಿವೈಡ್ ಮಾಡಿಕೊಂಡು ಬಂದಂಥ ಅಮೌಂಟ್ ಅದಕ್ಕೆ ಏನು ಶೇರ್ ಬಂದಿರಲಿ ಅದನ್ನು ಓಲ್ಡ್ ರೇಷಿಯೋದಾಗ ಕೂಡಿಸ್ಬಿಡ್ರಿ. ಮನೆ ಬಿಡಿಸಿರಿ ಅದನ್ನು. ಆ ಥರ ಹೊಸ ರೇಷಿಯೋ ಒಂದು ಕ್ಯಾಲ್ಕುಲೇಷನ್ ಬರ್ತೈತಿ. ಎತ್ತಪಟ್ಟಣ ಈಜಿ ಇರ್ತೈತಿ. ಇಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಿಡಿಸ್ಬಿಡ್ರಿ, ಬೆಸ್ಟ್, ಭಾಳ ಅಗದಿ ಈಜಿ. ಫೈನಾನ್ಸ್ ಸ್ಟೇಟ್ಮೆಂಟ್ ಬಿಡಿಸ್ರಿ. ಇಲ್ಲ ಕ್ಯಾಶ್ ಫ್ಲೋ ಮ್ಯಾಗ ಹೇಳಿ ನಾವು ಆಪ್ರೇಟಿಂಗ್ ಬರ್ತಾರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದು ಅದಕ್ಕೆ ಡೆಪ್ರೆಷನ್ ಕೂಡಿಸಿ ಇನ್ಕ್ರೀಸ್ ಡಿಕ್ರೀಸ್ ತೊಗೊರಿ. ಇಲ್ಲಪ್ಪ ಇನ್ವೆಸ್ಟ್ಮೆಂಟ್ ಬತ್ತಂದ್ರೆ ಶೇರ್ ಹೆಚ್ಚಾಗಿದ್ದು ಅಂದ್ರೆ ಪ್ಲಸ್ ಮಾಡಿರಿ, ಡಿವೆಂಚರ್ ಕಡಿಮೆ ಆಗಿತ್ತು ಅಂದ್ರೆ ಅದು ರೀಪೇಡ್ ಅಂದಂಗೆ ಮೈನಸ್ ಆಕೈತಿ. ಕೆಳಗೆ ಏನರೇ ಅಮೌಂಟನ್ನು ಸೆಕ್ಯೂರ್ಡ್ ಲೋನ್ ಪೇಯ್ಡ್ ಡಿವೆಂಚರ್ ರಿಡಮ್ಷನ್ ಅಂದರೆ ಕ್ಲೋಸಿಂಗ್ದಾಗ ಇದನ್ನು ಕೂಡಿಸಿ ಅದನ್ನು ಓಪನಿಂಗ್ದಾಗ ಮೈನಸ್ ಮಾಡಿರಿ. ಅದು ಏನು ಬರ್ತೈತಿಲ್ಲ ಅದು ಡಿವೆಂಚರ್ ರಿಸೀವ್ಡ್ ಲೋನ್ ಟೇಕನ್ ಪ್ಲಸ್ ಕೆಳಗೆ ಇಲ್ಲಿ ಏನು ಲೋನ್ ಪೇಯ್ಡ್ ಆಗಿರ್ತೈತಿಲ್ಲ ಆ ಪೇಯ್ಡದ ತೊಗೊರಿ. ಇಂಟ್ರೆಸ್ಟ್ ಪೇಯ್ಡ ಇವೆಲ್ಲ ತೊಗೊರಿ. ಆಮೇಲೆ ಇಂಟ್ರೆಸ್ಟ್ ರಿಸೀವ್ಡ್ ಇರ್ತಾರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಒಳಗೆ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಅಲ್ಲಿ ಪರ್ಚೇಜ್ ಆಫ್ ಲ್ಯಾಂಡ, ಅದು ಪರ್ಚೇಜ್ ಇದ್ರೆ ಮೈನಸ್ಸ, ಸೇರಿದ್ರೆ ಪ್ಲಸ್ಸ, ಇಂಟ್ರೆಸ್ಟ್ ರಿಸೀವ್ಡ್ ಪ್ಲಸ್ಸ, ಡಿವಿಡೆಂಟ್ ರಿಸೀವ್ಡ್ ಪ್ಲಸ್ಸ. ಇದನ್ನು ತೊಗೊರಿ ಪರ. ಇನ್ನು 12 ಮಾರ್ಕ್ಸ್ನ್ಯಾಗ ನಾರ್ಮಲಾಗಿ ನಾವು ಬಿಡಿಸ್ತಕ್ಕಂಥ ಡಿಸಲ್ಯೂಷನ್ ಫಸ್ಟ್ ನೀವು ಕಂಪ್ಯಾರಿಟಿವ್ ಕಾಮನ್ ಚೆಂದಾಗಿ ಬಿಡಿಸ್ರಿ. ಅದ್ರ ನೆಕ್ಸ್ಟ್ ನೀವು ಶೇರ್ ಕ್ಯಾಪಿಟಲ್ ತೊಗೊರಿ.
ಅದನ್ನು ನೆಕ್ಸ್ಟ್ ನೀವು ಡಿಸಲ್ಯೂಷನ್ ತೊಗೊರಿ, ಅದನ್ನು ನೆಕ್ಸ್ಟ್ ಡಿವೆಂಚರ್ ತೊಗೊರಿ. ನಿಮಗೆ ಅಡ್ಮಿಷನ್ ಈಜಿ ಅನಿಸ್ತಿರ್ತಾರೆ ಅದನ್ನೊಂದು ಬಿಡಿಸ್ಬಿಡ್ರಿ. ಮಿನಿಮಮ್ ಇಲ್ಲಿ 12 ಮಾಸದ್ದು 4 ಇರಬೇಕು, 6 ಮಾಸದ್ದು 4 ಬಿಡಿಸ್ಬೇಕು, 2 ಮಾಸದ್ದು ನೀವು 4 ಅಥವಾ 5 ಬರೋದು ಅಡ್ಡಿ ಇಲ್ಲ. ಇವು 1 ಮಾಸದ್ದು ಎಲ್ಲ ಆ್ಯಸ್ ಇಟ್ ಈಸ್ ಬರ್ತಾವೆ. ಇದು ಅಕೌಂಟ್ಸಿಗೆ ಸಂಬಂಧ. ಬಿಸ್ನೆಸ್ ಸ್ಟಡಿ ಬದಲು ಭಾಳ ಕೇರ್ಫುಲ್ ಆಗಿರ್ರಿ. 1 ಮಾರ್ಕದ್ದು ಎಲ್ಲ ಹೋದ್ರಿ. ಕೆಲವರು ಅಂತೂ ನಾನು ನಿನ್ನೆಯಿಂದ ಕೆಲವು ಜನಕ್ಕೆ ಫೋನ್ಲೆ ಕಾಂಟ್ಯಾಕ್ಟ್ ಮಾಡಾಕತ್ತೀನಿ. ಭಾಳ ಜನಕ್ಕೆ ಫೋನ್ಲೆ ಕಾಂಟ್ಯಾಕ್ಟ್ ಮಾಡೀನಿ. ಕೆಲವ್ರು ಮಾತಾಡ್ಯಾರ. ಕೆಲವ್ರಿಗೆ ಫೋನ್ ಹಚ್ಚಿರ ಅವರು ಪಾಲಕರ ಕಡೆ ಫೋನ್ ಅದಾವ, ನಾವು ಬೇರೆ ಕಡೆ ಇದೀವಿ ರೀ, ಅಲ್ಲಿ ಇದೀವಿ ರೀ, ಇಲ್ಲಿ ನೀವು ವಿದ್ಯಾರ್ಥಿಗಳು ಸಿಗ್ತಾರೆ, ಅದಕ್ಕೆ ನಾ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಕೆಲವ್ರಿಗೆ ಫೋನ್ ಹಚ್ಚಿರ ಇನ್ಕಮಿಂಗ್ ಕಾಲ್ಸ ಇಲ್ಲದ ಬರಾಕತ್ತೈತಿ. ಮತ್ತು ಅಂಥವ್ರಿಗೆ ನಾ ಏನು ಮಾಡೋದು? ಭಾಳ ಜನ ಪಾಲಕರಿಗೆ ಹಚ್ಚಿ ನೀ ಹೇಳ್ರಿ, ಆಯ್ತು ಅಭ್ಯಾಸ ಮಾಡಕತ್ತೇನೆ ನೋಡಿರಿ ಸರ್ ಅವ್ನು ಮಾಡಕತ್ತೇನೆ ಅಂತ ಅಂತಾರೆ. ಇದು ನಿಮಗೆ ಬಿಟ್ಟು ಕೊಟ್ಟರೆ ನಮ್ಮ ಕಾಳಜಿ ನಾ ಮಾಡಕತ್ತೀನಿ. ಅದಕ್ಕೆ ಬಿಸ್ನೆಸ್ ಸ್ಟಡಿ ಮಾತ್ರ ಎಲ್ಲ ಚಾಪ್ಟರ್ 1 ಮಾರ್ಕದ್ದು ಮಾತ್ರ ಎಲ್ಲ ಚಾಪ್ಟರ್ ಓದಿರಿ. 8 ಮಾರ್ಕಿಗೆ ಮಾತ್ರ ನೀವು 1ನೇ ಅಧ್ಯಾಯ, 6ನೇ ಅಧ್ಯಾಯ, 10ನೇ ಅಧ್ಯಾಯ ಪಕ್ಕಾ ಮಾಡಿರಿ. ಅದೆಲ್ಲ 1 ಮಾರ್ಕ್ನೂ ಬರ್ತಾವೆ, 4 ಮಾರ್ಕ್ನೂ ಬರ್ತಾವೆ. ಇನ್ನು 2 ಮಾರ್ಕಿಗಂತೂ ನಾನು ಇದ್ರಾಗಿನೂ ಒಂದಿಷ್ಟು ಬಂದವು. ಅವ್ನು 2 ಮಾರ್ಕಿನೂ ನಿಮ್ಗೆ ಹೇಳೀನಿ ನಾನು ಇನ್ನೇನು ನಿಮಗೆ ಮೆಸೇಜ್ ಹಾಕ್ತಾನೆ. ಅಂದರೆ 1 ಮಾರ್ಕಿನೂ ಯಾವ ಓದಬೇಕು. ಆಮೇಲೆ 4 ಮಾರ್ಕದ್ದು ನಿಮಗೆ ಇದ್ರಾಗಿನೂ ಬಂದು ಇಷ್ಟು ನೀವು ಮಾಡಿ, ನೀವು ಮತ್ತನ್ನು ಏನೋ ಡೌಟ್ಸ್ ಇದ್ದರೂ ನನಗೆ ಫೋನ್ ಮೂಲಕ ಕೇಳ್ರಿ. ಇವತ್ತು ವಿದ್ಯಾರ್ಥಿ ಕೇಳ್ಯಾರ, ಈ ರೀತಿ ರೆಸ್ಪಾನ್ಸ್ ಇತ್ತು ಕೇಳಿದಕ್ಕೆ ಅವರಿಂದ ಇಷ್ಟು ವಿಡಿಯೋ ಮಾಡಬೇಕಾಯ್ತು ನಾನು. ತಮಗೆಲ್ಲ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಹೇಳಿ, ಮುಂದಿಗೆ ನಿಮಗೇನು ಸಮಸ್ಯೆ ಆದರೆ ನನಗೆ ಫೋನ್ ಮೂಲಕ ತಾವು ನಮ್ಮನ್ನು ಸಂಪರ್ಕ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕಾಗಿ ವಿನಂತಿ.